ಹಾ 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 ಅಂತ ಬಾಯಿ ತಕೊಂಡು ಅವನು ಮುಗಿಸ್ಕೋಬ ಅವ್ನು ವಿಧಿ ಇಲ್ಲ, ಇನ್ನೇನ್ ಮಾಡೋದು, ಆಯ್ತು ಏನೋ ಮಾಡ್ತೀವಿ. ಅಲ್ಲಿ ಯಾರು ಕಾರ್ಯಕರ್ತರು ಬೆಳೆಯುವಂತ ಪರಿಸ್ಥಿತಿ ಇಲ್ಲ. ಈಗ ನಾನು ವಿಷಯ ಹಾಕ್ಬಿಟ್ಟು ಏನ್ ವಿಷಯ ಹಾಕ್ಬಿಡೋದು, ನಾನು ಕರೆದ್ಬಿಟ್ಟು 2-3 ಸಲ ಸುಮ್ಮನೆ ಇದೆ. ನಾನು ತಾಳ್ಮೆಯಿಂದ ನಮ್ಮ ಸಮಾಜ ಜನ ಬೈತಾರೆ ಅಂದ್ಕೊಂಡು ನಾನು ಏನು ಮಾತಾಡದೆ ಸುಮ್ಮನೆ ಏನ್ ಮಾತು. ನಿನ್ನೆ ಪಾಪ ಅವೇನೋ ಬಡವರಿಗೆ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅಂತ ಹೇಳೋ 4 ಕಾಸು ಬರ್ಕೊಳ್ಳಿ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಏನೋ ಸಹಾಯ ಮಾಡೋಣ ಅಂತ ಹೇಳಿ ನಮ್ದೇನೋ ಒಂದು ರಾಜಕೀಯದ ಒಂದು ತಂತ್ರ. ಈ ಇವರು ಅದ್ಯಾವುದೋ ಪಂಚರತ್ನ ಆ ರತ್ನ ಈ ರತ್ನ ಅಂತ ಅನೌನ್ಸ್ ಮಾಡಿರ್ಲಿಲ್ವೇ, ಹಂಗೆ ನಾವು 5 ಗ್ಯಾರಂಟಿ ಅಂತ ನಾವು ಅನೌನ್ಸ್ಮೆಂಟ್ ಮಾಡಿ ನಮ್ಮ ಮಕ್ಕಳಿಗೆ ಒಂದು 5-6 ಸಾವಿರ ರೂಪಾಯಿ ವರ್ಷ ತಿಂಗಳಿಗೆ ಅನುಕೂಲ ಆಗಕ್ಕೆ ಮಾಡ್ಬೇಕು. ನಿನ್ನೆ ಏನ್ ಮಾತದು, ನಮ್ಮ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿಟ್ಟವ್ರೆ ಅಂತಂದ್ರೆ ಅರ್ಥ ಏನು? ಯಾರಿಗ ಅವಮಾನ, ಯಾವ ಹೆಣ್ಮಕ್ಳು ದಾರಿ ತಪ್ಪ? ಈ ಮನೆ ಬಾಡಿಗೆ 200 ಯೂನಿಟ್ ಕರೆಂಟ್ಗೆ 2,000 ರೂಪಾಯಿ ದುಡ್ಡು ಇಸ್ಕೊಂಡ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ಮಕ್ಕಳ ಮನೆಗೋ ಮತ್ತೆ ಮನೆಗೋ ಮಾವನ ಮನೆಗೋ ಎಲ್ಲ ಕೆಲಸಕ್ಕೆ ಹೋಗ್ಬೇಕು, ಫ್ರೀ ಬಸ್ ಮಾಡ್ಬಿಟ್ರೆ ಏನ್ ದಾರಿ ತಪ್ಪಿಟ್ರೆ ಹೆಣ್ಮಕ್ಳು. ಏನಿದು, ಏನ್ ಮಾತು? ಯಾರು ಹೇಳೋದು ಕೇಳಿದ್ರೆ ಅವ್ರಿಗೆಲ್ಲ ಅವಮಾನ, ನಮ್ಗೆ ಏನಪ್ಪ ಈ ಮಕ್ಕಳಿಗೆ ಇಂತ ದಲಿತ ಮಾತಾಡ್ತಾರೆ ಅಂತ. ಕುಮಾರಸ್ವಾಮಿ ಅಲ್ಲ, ಕುಮಾರಸ್ವಾಮಿ ಹಿಂದೆ ಇನ್ನೂ ಒಂದ್ಸತಿ ಹಿಂಗೆ ಆಗಿತ್ತು. ನಮ್ಮ ತಾಯಿಗೆ ಈಗ ಅಪ್ಪ ಅಮ್ಮ ಮುಟ್ಲಿಲ್ಲ ಅಂತ ಹೇಳ್ತಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿತ್ತು. ನಾನು ಸಾತ್ನೂರಲ್ಲಿ ನಾನು ನನ್ನ ತಾಯಿ ನೋಡ್ಕೊಂಡು ನಿಲ್ಸ್ಬಿಟ್ಟೆ, ಅಲ್ಲಿ ಕುಂಡಿಸ್ಬಿಟ್ಟೆ, ಹೇಳ್ಬೇಕು ನಮ್ಮ ಅಪ್ಪ ಯಾರು ಅಂತ. ಕೊನೆಗೆ ಅಪ್ಪಾಜಿ ಕೇಳ್ದ, ಸಿನಿಮಾ ನೋಡಿದ್ರು ಜನ. ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಏನ್ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡ್ತದ, ನಾನೇನು ಎದುರ್ಕೊಳ್ಳೋದು ಸಮಾಜಕ್ಕೆ ಎದುರ್ಕೋತೀವಿ ಹೊತ್ತು ಹೀಗೆಲ್ಲ ಎದುರಿಗಿರೋ ಮಗ ಅಂತವಲ್ಲ. ಇಲ್ಲಿ ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ನಾನಿಲ್ಲ ಅಂತಲ್ಲ. ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಪ್ರಶ್ನೆ ಇದೆ, ಬೇರೇನೋ ಇದೆ, ಎಲ್ಲ ಇದೆ. ಈಗ ವಿಶ್ವ ನಮ್ಮ ಇವರು ವೆಂಕಟೇಶ್ ಅವರು ತಗೊಳ್ಕೊಂಡವ್ರೆ. ಈಗ ನಮ್ಮ ಹರೀಶ್ ಗೌಡರು ಇದಕ್ಕೆ ಮುಂದಾಳಕ್ಕೆ ವಹಿಸ್ಕೊಂಡಿದ್ದಾರೆ. ನಾನು ನಿಮ್ಮೂರು ನಡಿ ಆದ್ಮೇಲೆ ನನ್ಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವರಾಯಸ್ವಾಮಿ, ಕೃಷ್ಣೇಗೌಡರೆಲ್ಲ ಬಂದು ನ್ಯಾಯ ಆಡ್ತಾ ಇದ್ರು, ಸ್ವಾಗತ ನ್ಯಾಯ ಆಡ್ತಾ ಇದ್ರು. ನಾನು ನೀವ್ ಆಡೋದು ಬೇಡ ನ್ಯಾಯ, ನಿಮ್ ನ್ಯಾಯ ಎಲ್ಲ ನಡೀದಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ. ಡೆಲ್ಲಿಲಿ ಏನಾಗ್ಬೇಕು ತೀರ್ಮಾನ ಆಗಿದೆ, ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲ ನಿಂತ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಸುಮ್ಮನೆ ಅಧ್ಯಕ್ಷನಾದ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸ್, ಇಡಿ ಕೇಸು, ಸಿಬಿಐ ಕೇಸು, ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನ ಗೊತ್ತಾ, ನಾನು ಹಿಂಗ್ ಒಡಬಾರದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ, ತಿಂದು ಅನುಭವಿಸ್ತೀನಿ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ, ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನಾನು ಲೆಕ್ಕ ಕೊಡ್ಲ ನಿಮ್ಗೆ. ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ ಇದೆ, 1,000 ಎಕರೆ. ನಾನೀಗ ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ, ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದಿಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಸೇರ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದು ಆಗ್ತಾ ಇದೆ. ಬೇರೆಯವ್ರು ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅಂತಂದ್ರೆ ಎಷ್ಟು ಅಂತ ನೋಡ್ಕೊಂಡಿರ್ತೀನಿ. ನಾನು ತಮ್ಗೆ ಹೇಳೋದು ಇಷ್ಟೇ, ಈಗ ಒಂದು ಅವಕಾಶ ಸಿಕ್ಕಿದೆ, ಆಯ್ತು ಕೊಟ್ಟಾಯ್ತು. ಬಿಜೆಪಿಲಂತೂ ನಮ್ಮೂರ ಯಾರಿಗೂ ಅವಕಾಶ ಇಲ್ಲ. ದಳ ಹಿಂಗ್ ಗೆಲ್ಲಕ್ ಸಾಧ್ಯ ಇಲ್ಲ, ದಳ ಬರಕ್ ಸಾಧ್ಯನಾ? ಎಂತ ಕಾಲದಲ್ಲಿ 40ಕ್ಕೆ ಬಂದದಕ್ಕೆ ಸುಸ್ತಾಗುತ್ತೆ, ಈಗ 19ಕ್ಕೆ ಬಂದಿದೆ. ಮುಂದಕ್ಕೆ ಏನಾಯ್ತದ ಗೊತ್ತಿಲ್ಲ, ನನಗೆ ಬರಕ್ ಸಾಧ್ಯ ಇಲ್ಲ. ಇನ್ ಬಿಜೆಪಿ ಯಾರು 10 ಸೇರ್ತಾರೆ, ಸದಾ ನೋಡಪ್ಪ ಹೆಂಗೋ 9 ತಿಂಗಳು 10 ತಿಂಗಳು ಆಗಿದ. ಇದಾದ್ಮೇಲೆ ಯಾರು ಕಣ್ಣು ಕಾಣೋರು ಯಾರು ಕಾಣ್ತಾ ಇದಾರೆ ನಿಮ್ಗೆ? ಕಷ್ಟ, ಅದೆಲ್ಲ ಆಗದೆ ಹೋಗ್ತದೆ. ಎಲ್ಲ ಟ್ರೈಲ್ ಆಗೋಯ್ತು. ಅಶೋಕ್ ಒಂದು ಮುಗಿದೋಯ್ತು, ಅಶೋಕ್ ತಾಂಡ್ ಮುಗಿದೋಯ್ತು. ಈಗ ಹಿಂಗ್ ಕೂತ್ಕೊಳ್ಳುವಂತ ಸಂದರ್ಭ ಬಂದಿದೆ. ಈಗ ಒಂದು ಅವಕಾಶ ನಿಮ್ ಮನೆ ಬಾಗಿಲು ಬಂದಿದೆ. ಅದಕ್ಕೆ ನನ್ಗೇನಾದ್ರು ಶಕ್ತಿ ತುಂಬಬೇಕಾದ್ರೆ, ಈಗ ನನ್ನ ಹೆಸರೇ ಸಿದ್ದರಾಮಯ್ಯ ಹೆಸರು ಮೇಲೆ 136 ಸೀಟ್ ನಾವು ಬಂದು, ನಾವು ಒಂದು ಸಣ್ಣ ಪಣ್ಣ ಒಂದು 3-4 ಸೀಟ್ ಕಿತ್ತಾಡ್ಬಿಟ್ಟು ಮಿಕ್ಕಿ ಸೀಟ್ ಎಲ್ಲ ನಾನೇ ಅನುಸರಣೆ ಮಾಡ್ಕೊಂಡು ಒಪ್ಕೊಂಡು ಇವತ್ತು ಎಲೆಕ್ಷನ್ ನಾವು ಮಾಡಿ 136 ಸೀಟ್. ಇವತ್ತು ಅಷ್ಟೇ ಪಾರ್ಲಿಮೆಂಟ್ ಅಲ್ಲಿ 1 ಸೀಟು ನಾವು ಭಿನ್ನಭಿಪ್ರಾಯ ಮಾಡ್ಕೊಂಡು ಹೋಗಿಲ್ಲ. ಅದೇ ಬಿಜೆಪಿ ಪರಿಸ್ಥಿತಿ ಏನಾಯ್ತು, ದಾವಣಗೆರೆಯಲ್ಲಿ ಕಿತ್ತಾಟ,
ಶಿವಮೊಗ್ಗದಲ್ಲಿ ಕಿತ್ತಾಟ